ಮಾರ್ಕೆಟ್ ಹಿಡಿಯಲಿಕ್ಕೆ ಆಗಿಲ್ಲ ಅವ್ರಿಗೆ. ಯಾಕಂದ್ರೆ ದುಡ್ಡು ಬಂದ್ರೆ ಏನೆಲ್ಲ ಮಾಡೋರಲ್ರಿ, ಕೈಯಾಗಿ ದುಡ್ಡೇ ಇಲ್ಲ, ದುಡ್ಡು ಹಾಕೋದು ಅದರ ಬರ್ತಿದ್ದ ಲಾಸಿಗೆ ಬರ್ತದೆ, ಮತ್ತು ಸಾಲ ತೆಗೆದು ಮತ್ತು ಪ್ರತಿ ವರ್ಷ ಇದ್ದಾಗದಾನ. ಇನ್ನೊಂದು ನಮ್ಮಲ್ಲಿ ಗಾಡಿ ಮತ್ತು ಸಾಗಿಸ್ತಾದ ದೇಶ ಇಲ್ಲ. ನಮ್ಮ ಬದುಕು ಹೆಂಗೆ ಇದಪ್ಪ ಅಂದ್ರೆ ಅವತ್ತಂದ 1 ಕಿಲೋ ಜೋಳ ತರೋದು, ಬದುಕು ಮಾಡೋದು, ಮತ್ತು ನಾಳೆ ಮತ್ತು ಒಂದು ಕಿಲೋ ಅಕ್ಕಿಯೋ ಜೋಳಕ್ಕೆ ಮತ್ತು ಒದ್ದಾಡೋದು, ಇದು ನಮ್ಮ ನಿರಂತರ ಬದುಕು ನಡೀತಾ ಇದೆ. ಇದನ್ನು ಮುರಿದು ಹೋಗ್ಬೇಕಾಗಿದೆ. ನಾವು ರೈತರಾದ್ರೂ ಅಷ್ಟೇ, ರೈತರಾದ್ರೂ ಮುರಿದು ಹೋಗ್ಬೇಕಾಗಿದ್ದಾರೆ. ಅವರು ಆರ್ಥಿಕ ಬಲ ಬೇಕಾಗಿದೆ. ಇವತ್ತು ಆರ್ಥಿಕ ಬಲ ಅಂತ ಅನೇಕ ಉಪಕಸಬು ಮಾಡ್ತಾಯಿದ್ದಾರೆ, ಹಾಲು ಕೊಡ್ತಾ ಇದ್ದಾರೆ, ಮತ್ತೊಂದು ಮಾರ್ತಾ ಇದ್ದಾರೆ, ಜನಗಳು ಸಾಕ್ತಾ ಇದ್ದಾರೆ, ಜೊತೆಗೆ ಆಡ ಮತ್ತು ಇನ್ನೂ ಸಾಕ್ತಾ ಇದ್ದಾರೆ. ಅದೇನೋ ಮಾಡಿದ್ರು ಅವರು ಏನಪ್ಪ ಅಂದ್ರೆ ಭೂಮಿಯ ರೇಟ್ ಹೆಚ್ಚಾಗ್ತದೆ ವಿನ ಅವ್ರ ಕೈಯಲ್ಲಿ ದುಡ್ಡು ಇರೋದು ಅಷ್ಟು ಕಷ್ಟ ಆಗ್ತದೆ. ಈ ಅಷ್ಟು ಕಷ್ಟದ ಹೋಗೋ ಸಲುವಾಗಿನ ಹರಿಯಾಣದ ರೈತರು ಮತ್ತು ಅದೇ ಕಾಲಕ್ಕೆ ನಮ್ಮ ಪಂಜಾಬ್ ರೈತರು ಈ ಒಂದು ಕಾಲೆ ಕಾನೂನು ಬಗ್ಗೆ ವಿರೋಧ ಮಾಡಿದ್ರು. ಯಾಕಂದ್ರೆ ಇಡೀ ಅಗ್ರಿಕಲ್ಚರ್ ಹೋಗಿ ಈ ಒಂದು ಕಾರ್ಪೊರೇಟ್ಗಳ ಕೈಯಲ್ಲಿ ಸಿಕ್ತಪ್ಪ ಅಂತಂದ್ರೆ ನಾವು ಹಾಳಾಗಿ ಹೋಗ್ತೀವಿ ಅನ್ನುವಂಥದ್ದು. ಅದು ಇವತ್ತಿಗೂ ಹಂಗೆ ಪರಿಸ್ಥಿತಿ ಅದು. ಇವತ್ತು ಏನು ಚೇಂಜ್ ಆಗಿಲ್ಲ. ಯಾವ ಸರ್ಕಾರ, ಇವತ್ತು BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವ್ರು ಯಾರಿಗೂ ನಾವು ಏನಪ್ಪ ಬೆಂಬಲ ಬೆಲೆ ಕೊಟ್ಟಿವಿ ಅಂತ ಹೇಳ್ತಾರೆ ವಿನಃ ಆ ಬೆಂಬಲ ಬೆಲೆ ಘೋಷಣೆ ಮಾಡಿದ ರೇಟ್ಗೆ ಇಲ್ಲಿ ಖರೀದಿ ಮಾಡ್ತಾರೆ ಅಂತ ಯಾರೂ ಹೇಳೋದಿಲ್ಲ. ಅದು ಎಲ್ಲಿದ್ದರೂ ತೋರಿಸ್ತಾರೆ ಮಾಡ್ತಾರೆ ಯಾರಿದ್ರು ಸಹಿತ. ಅಂದಾಗ ಬೆಂಬಲ ಬೆಲೆ ಘೋಷಣೆ ಅಷ್ಟೇ, ಅದು ಕೊಡಬೇಕಂತಿಲ್ಲ ಕಾನೂನು. ಅದನ್ನು ಮಾಡ್ರಂತ ನಮ್ಮ ರೈತರು ಬೆಳೆ ಮಿನಿಮಮ್ ಕೊಡಿರ್ತಾರೆ. ಆದರೆ ಇತ್ತೀಚೆಗೆ ನಮ್ಮ ಮೋದಿಯವರು ಸಹಿತ ಜ್ಞಾನೋದಯ ಆಗ್ಯಾರ ಗೊತ್ತಾ. ಯಾಕಂದ್ರೆ ಟ್ರಂಪ್ ಅವ್ರವ್ರನ್ನ ತೆಗೆದು ಹಾಕಿದಾಗ ಸಹಜವಾಗಿ ಅವ್ರನ್ನ ತಿಳ್ಕೊಂಡಿದ್ರು ಕಾರ್ಪೊರೇಟ್ಗಳ ಮೇಲೆ ಇಡೀ ದೇಶ ಉದ್ಧಾರ ಆಗ್ತದೆ, ನಾವು ಬೆಳಿತೀವಿ, ಎಲ್ಲರಿಗೂ ಉದ್ಯೋಗಗಳಾಗ್ತಾವೆ ಅಂತ ತಿಳ್ಕೊಂಡಿದ್ರು. ಆದರೆ ವಾಸ್ತವ ಹಂಗಿಲ್ಲ. ವಾಸ್ತವ ಏನಾಗ್ಯದಪ್ಪ ಅಂತಂದರೆ ಇವತ್ತು ಕಾರ್ಪೊರೇಟ್ ಶ್ರೀಮಂತರ ಆದರು, ₹1 62 ಅವ್ರಿಗೆ ಸೇರಿದ್ರು. ಆದರೆ ನಮ್ಮ ರೈತರಿಗೆ ಅಥವಾ ನಮ್ಮ ಜನಸಾಮಾನ್ಯರಿಗೆ ಏನು ಬರಲಿಲ್ಲ, ಉದ್ಯೋಗ ಸೃಷ್ಟಿ ಆಗಿರೋದು ಕನ್ಫರ್ಮ್ ಆಗಿದೆ. ಅದಕ್ಕೆ ಈಗಿರುವಂಥ ಹಾದಿ ಏನಪ್ಪ ಅಂದರೆ ಇವತ್ತು ರೈತರನ್ನೇ ಈ ದೇಶದ ಮೇಲೆ ಅಲ್ವ, ಅವರ ಇವತ್ತು 85% ಜನ ರೈತರೇ ಇದ್ದಾರೆ. ಅಂದಾಗ ಇವತ್ತು ರೈತರು ತಮ್ಮ ಹಾದಿನ ತಗೊಂಡೋಗ್ಬೇಕಾಗಿದೆ. ಆ ದಿಶೆಯಲ್ಲೇ ಸಹಕಾರ ಸಂಘಗಳು ನಮ್ಗೆ ಭಾಳ, ಸಹಕಾರ ಕ್ಷೇತ್ರಗಳಂದ್ರೆ ನಮ್ಗೆ ಭಾಳ ಹೆಲ್ಪ್ ಆಗುವಂಥದ್ದು, ಸರ್ಕಾರದ ಮೇಲೆ ನಿಲ್ಲುವಂಥದ್ದು, ನಾವು ಮಾಡಿಕೊಳ್ಳುವಂಥದ್ದು. ಇವತ್ತು BDCC ಬ್ಯಾಂಕಿಂದ ನಿಮ್ಮ ಕೈಯಲ್ಲಿ ಏನಾದಪ್ಪ ಅಂದ್ರೆ ಮತ ಹಾಕುವಂಥ ಒಂದು ದೊಡ್ಡ ಅಸ್ತ್ರ, ಬ್ರಹ್ಮಾಸ್ತ್ರ ಅದು. ಈ ಸಂದರ್ಭದಲ್ಲೇ ನೀವು ಎಲ್ಲರೂ ಏನು ಚಿಂತನೆ ಮಾಡಬೇಕಾಗಿದ್ರೆ, ನಾವು ನಿಮಗೂ ಗೊತ್ತ ಪ್ರತಿಯೊಬ್ಬ ರೈತರ ನೋವು ಏನಪ್ಪ ಅಂದ್ರೆ ಬೆಳೆಗೆ ಬಂದಾಗ